ಮರಣವಾಗುತ್ತಿರುವವರ ಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚುತ್ತಿರುವ ಪ್ರಸ್ತುತ ಸಂದರ್ಭದಲ್ಲಿ ಕೈ ಸ್ವಾಧೀನ ಕಳೆದುಕೊಂಡಿದ್ದರೂ ಸಹ ಒಂದೇ ಕೈಯಲ್ಲಿ ಗ್ಯಾರೇಜ್ ಕೆಲಸಗಳನ್ನು ಮಾಡುವುದರ ಮೂಲಕ ಸ್ವಾಭಿಮಾನದ ಬದುಕು ಸಾಧಿಸುತ್ತಿರುವ ನಯಾಜ್ ಪಾಷಾ ಸಮಾಜಕ್ಕೆ ಮಾದರಿ ಎನಿಸಿದ್ದಾರೆ. ಈ ಬಗ್ಗೆ ಮಳವಳ್ಳಿ 10 ಟಿವಿ ಪ್ರತಿನಿಧಿ ಶಿವಮಲ್ಲು ಅವರಿಂದ ವಿಶೇಷ ವರದಿ. ಮಳವಳ್ಳಿ ಪಟ್ಟಣದಲ್ಲಿ ವಾಸವಾಗಿರುವ ನಯಾಜ್ ಪಾಷಾ 5ನೇ ವರ್ಷದಲ್ಲಿದ್ದಾಗ ಆಟವಾಡುತ್ತಿದ್ದ ಸಂದರ್ಭದಲ್ಲಿ ಬಲಕೈ ಸಂಪೂರ್ಣ ಸ್ವಾಧೀನ ಕಳೆದುಕೊಂಡಿದೆ. ಆದರೂ ಒಂದೇ ಕೈಯಲ್ಲಿ ಹಲಗೂರು ಸಮೀಪದ ತೊರೆಕಾಡನಹಳ್ಳಿ ಬಳಿ ಗ್ಯಾರೇಜ್ ಒಂದರಲ್ಲಿ ಕೆಲಸ ಮಾಡುತ್ತಿದ್ದಾನೆ. ಕೆಲಸನೂ ಮಾಡ್ತಾನೆ, ಯಾವುದು ಆಗುದಿಲ್ಲ ಅಂತಿಲ್ಲ, ಎಲ್ಲ ಕೆಲಸನೂ ಮಾಡ್ತಾನೆ. ಏನೇನು ಮಾಡ್ತಾನೆ? ಎಲ್ಲ ಪಂಚರು, ಸರ್ವಿಸು, ಗ್ರೀಸು ಎಲ್ಲ ಮಾಡ್ತಾನೆ. ಏನು ಒಳ್ಳೇದು ಅನಿಸ್ತದೆ. 2 ಕೈ ಇರೋರು ತುಂಬಾರಿ, 1 ಕೈ ಇರೋನು ಮಾಡ್ತಾನೆ. ತನ್ನ ಬಲಗೈ ಸಂಪೂರ್ಣ ಸ್ವಾಧೀನ ಕಳೆದುಕೊಂಡಿದ್ದರೂ ಓದು ಮುಂದುವರಿಸಿ ದ್ವಿತೀಯ ಪಿಯುಸಿ ಅನುತ್ತೀರ್ಣನಾದ ಬಳಿಕ ಕೆಲಸ ಕಲಿಯಲು ಗ್ಯಾರೇಜ್ಗೆ ಸೇರಿಕೊಂಡ. ಮೊದಲು ಸ್ವಲ್ಪ ಕಷ್ಟವಾದರೂ ಛಲ ಬಿಡದೆ ಕೆಲಸವನ್ನು ಕಲಿತು ಸ್ಕೂಟರ್, ಟೆಂಪೋ, ಲಾರಿ ಮತ್ತು ಬಸ್ಗಳ ಟೈರ್ಗಳನ್ನು ಒಂದೇ ಕೈಯಲ್ಲೇ ಕಳೆದು ಪಂಚರ್ ಹಾಕುವುದು, ಆಯಿಲ್ ಚೇಂಜ್ ಮಾಡುವುದು ಸೇರಿದಂತೆ ಗ್ಯಾರೇಜ್ನ ಎಲ್ಲಾ ಕೆಲಸಗಳನ್ನು ಒಂದೇ ಕೈಯಲ್ಲಿ ಸರಾಗವಾಗಿ ಮಾಡುವ ಮೂಲಕ ಗಮನ ಸೆಳೆಯುತ್ತಾನೆ. ಮರ ಬಿದ್ದೆ ಓದ್ದ. ಈಗ ನನ್ನ ಜೀವನಕ್ಕೆ ಪಂಚಾಂಗಿ ಹೋಗಿದ್ದ ಕಸ ಕೆಲಸ ಬಂದು ಮಾಡ್ತಾ ಇದ್ದೀನಿ. ಒಂದೇ ಏನು ಸಮಸ್ಯೆ ಇಲ್ಲ, ಮಾಡ್ತಾ ಇದ್ದೀನಿ ನಾನು. ಆರಾಮಾಗಿ ಜೀವನ ಮಾಡ್ತಾ ಇದ್ದೀನಿ. ಮನುಷ್ಯ ಸೋಮಾರಿಗಳಾಗಿ ಬದುಕಿ ಇತರರಿಗೆ ಹೊರೆಯಾಗುವುದಕ್ಕಿಂತ ನಯಾಜ್ ಪಾಷಾರವರ ರೀತಿ ಸ್ವಾಭಿಮಾನಿ ಬದುಕು ನಡೆಸಿದರೆ ಎಷ್ಟು ಚಂದ ಅಲ್ಲವೇ? ನೆಹರು ಯುವ ಕೇಂದ್ರ, ರೋಟರಿ ಭಾರತಿ ನಗರ ಹಾಗೂ ರಂಗಭೂಮಿ ಕಲಾ